ಹೇ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನನ್ನ ಟ್ರಿಪ್ ಸೀರೀಸ್ ಕೂಡ ಬಿಡ್ತೀನಿ, ಅದನ್ನ ನೋಡಕ್ ಮಾತ್ರ ಮರಿಬೇಡಿ. ವಾಚ್ ದ ವ್ಯೂ. ಎಂತ ಇಲ್ಲ ಮಾರ್ರೆ, ಏನೋ ಒಂದು ವಾಕಿಂಗ್ ಬಂದಿದ್ದೀನಲ್ಲ, ಏನೋ ಒಂದು ಹೇಳಬೇಕು ಅಂತ ಹೇಳ್ತಿದ್ದೀನಿ. ಅಲ್ಲಿ ಕುತ್ಕೊಳ್ಳೋ ಪ್ಲೇಸ್ ಅಷ್ಟೇ. ಇದೊಂದು ದೇವಸ್ಥಾನ, ಅದರ ಆಪೋಸಿಟ್ ಅಲ್ಲಿ ಇರೋದು. ಅದರ ಪಕ್ಕನೇ ಒಂದು ಪೀಸ್ ಔಟ್ ಚಿಲ್ ಆಗಕ್ಕೆ ಒಂದು ಜಾಗ ಇದೆ, ಅದನ್ನ ತೋರಿಸ್ತಿದ್ದೀನಿ. ಅಲ್ಲಿ ಬಂದು ನೆಮ್ಮದಿಯಾಗಿ ಕುತ್ಕೊಳ್ಬಹುದು ಬೇಜಾರಾದ್ರೆ ಅಂತ. ಹಂಗೆ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಹೆಣ್ಮಕ್ಳು ಮತ್ತೆ ಚಿಕ್ಕವ್ರು ವಾರ್ಮ್ ಅಪ್ ಮತ್ತೆ ಆಟ ಆಡೋ ಪ್ಲೇಸಸ್ ಇದೆ, ಅದನ್ನ ಸಹ ತೋರಿಸ್ತಿದ್ದೀನಿ ಅಷ್ಟೇ ಗಾಯ್ಸ್. ಫ್ರೆಶ್ ಗಾಳಿ ಪೀಸ್ ಆಗಿರುತ್ತೆ ಬೆಳಗ್ಗೆ. ಹಂಗೆ ಮಳೆ ಬಂದ್ರೆ ಈ ಬ್ರಿಡ್ಜ್ ಹತ್ರ ಬಂದು ನಿಂತ್ಕೊಳ್ಳಿ ಅಂತಾನೆ ಎಲ್ಲರೂ. ನಾನು ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ಬ್ರಿಡ್ಜ್ ಹತ್ರ ಮಾತ್ರ ಗಾಯ್ಸ್ ಹಾಕಿರೋದು ಅದನ್ನ ಶೀಟ್ನ, ನೆಲ್ಲು ಹಾಕಿಲ್ಲ, ಅದಕ್ಕೆ ಹಂಗೆ ಹೇಳ್ತಿದ್ದೀನಿ ಅಷ್ಟೇ ಗಾಯ್ಸ್. ಇಲ್ಲಿ ಏನೋ ಬೊಗಳ್ತವನೆ ಅನ್ಕೊಂಬಿಡ್ರಿ, ನಾನೇನು ಬೊಗಳ್ತಾ ಇಲ್ಲ. ಹಂಗೆ ಒಂದ್ ಸ್ವಲ್ಪ ಮುಂದೆ ಹೋಗ್ತಾ ಈ ತರ ಯೋಗದೆಲ್ಲ ಹಾಕೋರಲ್ಲಿ, ಬೆಳಿಗ್ಗೆ ಬಂದವರೆಲ್ಲ ಯೋಗ ಮಾಡ್ಕೊಂಡು ಹೋಗ್ಲಿ ಅಂತ. ನಿಮ್ಗೂ ಏನೋ ಇಷ್ಟ ಇದ್ರೆ ಮಾಡ್ರಿ, ಇಲ್ಲಾಂದ್ರೆ ಅಲ್ಲೇ ಎಲ್ಲ ತಿಗ ಮುಚ್ಕೊಂಡು ಕುತ್ಕೊಂಡು ಎದ್ದು ಬರ್ರಿ. ಮತ್ ನಿಮ್ಗೆ ಚೆನ್ನಾಗಿ ವ್ಯೂ ಸಿಗ್ಬೇಕು ಅಂದ್ರೆ ಅಲ್ಲಿ ಒಂದು ತೋರಿಸ್ತೀನಿ ಇರ್ರಿ, ಒಂದೇ ನಿಮಿಷ. ಅಲ್ಲಿದೆಯಲ್ಲ, ಅಲ್ಲಿ ಕುತ್ಕೊಂಡು ಹಂಗೆ ನೆಮ್ಮದಿಯಾಗಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಎಂಜಾಯ್ ಮಾಡಿ ವಾಪಸ್ ಬರ್ರಿ. ಆಮೇಲೆ ಈ ಯೋಗದೆಲ್ಲ ತೋರಿಸ್ಕೊಂಡು ಏನು ಮಾಡ್ತಾನಂದ್ರೆ, ನಮ್ಮ ತಾಯನಿಗೂ ಬೇಡ, ನಾನು ಆಗಲೇ ಮಾಡುವಂತಲ್ಲಿ ಸರಿಯಾಗಿ ಅವ್ನು ಓದಿಸ್ಬಿಟ್ಟಿದ್ದೀನಿ. ಇದೆಲ್ಲ ಯಾರಾದರೂ ಬಾಡಿ ಫ್ಲೆಕ್ಸಿಬಲ್ ಇದ್ದರೆ ಮಾಡೇ, ಇಲ್ಲಾಂದರೆ ಯಾವುದೋ ಒಂದು ಕ್ಲೀನಾಗಿ ಆಗೋ ಆ ಥರದ್ದು ಸೂರ್ಯ ನಮಸ್ಕಾರನ ಇದು ಮಾಡಿರಿ. ಇದು ಆಮೇಲೆ ಅವು ಯಾವವೇ ಅವು ಮಾಡೋಕೆ ಹೋಗ್ರಿ. ನೋಡಿರಿ, ಇದು ಮಾಡಿರಿ, ನೆಮ್ಮದಿಯಾಗಿ ಇದು ಮಾಡಿರಿ. ಇದು ನಮಸ್ಕಾರ ಹೊಡೆಯೋದು ಇದೊಂದು, ಅದ್ರ ಪಕ್ಕ ಇನ್ನೊಂದು ಐತೆ, ತೋರಿಸೋರು ನನಗೆ ಕೇಳ್ತದೆ. ಅವೆಲ್ಲ ಬೇಡ ಗಾಯ್ಸ್.